ಗಣೇಶ ಮೋದಕ ಪ್ರಿಯ ಯಾಕೆ? ಮೋದಕ ಯಾರಿಗೆ ಪ್ರಿಯ ಅಲ್ಲ? ನಮ್ಗೆ ಪ್ರಿಯವಾದದ್ದನ್ನ ನಾವು ತಿನ್ನುವ ಮುನ್ನ ಭಗವಂತನಿಗೆ ಒಪ್ಪಿಸಿ ತಿನ್ಬೇಕು ಅಂತ ಅನ್ನೋದು ನಮ್ಮ ಪ್ರಾಚೀನರ ಕಲ್ಪನೆ. ಹಾ. ಮತ್ತೆ ಕೆಲವೊಂದ್ ಸರ್ತಿ ಏನು ಅಂದ್ರೆ ಆ ಕಾಲಕ್ಕೆ ಯಾವ್ದು ಹೆಚ್ಚು ಹಿತವೋ ಅದನ್ನ ದೇವರಿಗೆ ನಿವೇದನೆಯಾಗಿ ಬಳಸಬೇಕು ಅಂತ ಒಂದು ನೈವೇದ್ಯದ ಚಿತ್ರಣ. ಇನ್ನು ಕಬ್ಬು ಬೆಳೆಯುತ್ತೆ, ಹಾ. ಕಬ್ಬು ಬೆಳೆದು ದೇವರಿಗೆ ಒಪ್ಪಿಸುವ ಮುನ್ನ ಅದನ್ನ ಮೊದಲು ಭಗವಂತನಿಗೆ ಒಪ್ಪಿಸಿ ತಿನ್ನಬೇಕು ಅನ್ನೋ ದೃಷ್ಟಿಯಿಂದ ಹ್ಮ್. ಮೋದಕವನ್ನ ಅವನಿಗೆ ವಿಶೇಷವಾಗಿ ಇಟ್ಟು, ಅವನಿಗೆ ಚಕ್ಕುಲಿನೂ ಇಷ್ಟ, ಉಂಡೆನೂ ಇಷ್ಟ. ಅದ್ರಲ್ಲೂ ಮೋದಕ ಅಂತ ಅನ್ನೋದು ಒಂಥರ, ಅದ್ರಲ್ಲಿ ಎರಡು ತರ ಮಾಡ್ತಾರೆ. ಬೇಯಿಸಿ ಮಾಡುದು ಒಂಥರ ಇದೆ, ಕರೆದು ಮಾಡುವಂತದ್ದು ಒಂದು ತರ ಇದೆ. ಅದರಲ್ಲಿರುವ ಎರಡೂ ಪದಾರ್ಥಗಳು ಕೂಡ ನಮ್ಗೆ ಒಂದು ತರ ಶಕ್ತಿಯನ್ನ ತುಂಬುವಂತದ್ದಾದ್ರಿಂದಾಗಿ ಅದರಲ್ಲಿರುವ ಬೆಲ್ಲ ಅರುಳು ಇರ್ಬೋದು, ಬೆಲ್ಲ ತೆಂಗಿನಕಾಯಿ ಇರ್ಬೋದು, ಅದು ಏನು ಹೂರಣವಾಗಿ ಹಾಕ್ತೇವೋ ಅದು ಈ ಕಾಲಕ್ಕೆ ನಮಗೆ ದೇಹಕ್ಕೆ ಅತ್ಯಂತ ಪುಷ್ಟಿದಾಯಕ. ಅಂದ್ರೆ ಇನ್ನು ಚಳಿಗಾಲ ಆರಂಭ ಆಗುವ ಕಾಲ, ಅದಕ್ಕೆ ದೇಹದಲ್ಲಿ ಪುಷ್ಟಿ ಗಟ್ಟಿಯಾಗಿರ್ಬೇಕು ಅನ್ನೋ ದೃಷ್ಟಿಯಿಂದ ಈ ಪದಾರ್ಥವನ್ನು ನಾವು ತಿನ್ನುವ ಮುನ್ನ ಅದನ್ನ ಭಗವಂತನಿಗೆ ಒಪ್ಪಿಸಿ ತಿನ್ನುವುದು.